ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ತುಂಬಾನೇ ಈಸಿಯಾಗಿ ಟೇಸ್ಟಿಯಾಗಿ ಮಾಡುವಂತಹ ಒಂದು ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಮದುವೆ ಮನೆ ಶೈಲಿಯಲ್ಲಿ ಶಾವಿಗೆ ಪಾಯಸನ ತಯಾರಿಸಿ ದಿನಪೂರ್ತಿ ಇಟ್ಟರೂ ಕೂಡ ಗಟ್ಟಿಯಾಗೋದಿಲ್ಲ, ಅಷ್ಟು ಚೆನ್ನಾಗಿ ಆಗುತ್ತೆ ಮತ್ತು ತುಂಬಾನೇ ಈಸಿಯಾಗಿ ಮಾಡ್ಕೊಳ್ಳುವಂತಹ ಒಂದು ರೆಸಿಪಿ ಇದು. ಸೊ ಮೊದಲನೇದಾಗಿ ಒಂದು ಪ್ಯಾನಿಗೆ ಒಂದು 2 ಸ್ಪೂನ್ ಆಗುವಷ್ಟು ತುಪ್ಪವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸೊ ತುಪ್ಪವನ್ನು ಹಾಕಿ ನಾವು 1 ಕಪ್ಪು ಇಲ್ಲಿ ಶಾವಿಗೆಯನ್ನು ಸೇರಿಸ್ಕೊಳ್ಳೋಣ. ಸೊ ಫ್ರೆಂಡ್ಸ್, ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ. ಈಗ ಮತ್ತೊಂದು ಕಪ್ಪು ನಾನು ಶಾವಿಗೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಟೋಟಲ್ ಆಗಿ 2 ಕಪ್ ಆಗುವಷ್ಟು ಶಾವಿಗೆಯನ್ನು ಸೇರಿಸ್ಕೊಳ್ತೀನಿ. ಸೊ ನೀವು 1 ಕಪ್ಪಿನ ಅಳತೆಯಲ್ಲೇ ತಗೊಳ್ಳೋದಾದರೆ 1 ಕಪ್ಪೇ ತಗೊಳ್ಬೋದು, ಏನು ತೊಂದರೆ ಇಲ್ಲ. ಸೊ 2 ಕಪ್ಪು ಶಾವಿಗೆಯನ್ನು ಸೇರಿಸಿ ಈಗ ತುಪ್ಪದಲ್ಲಿ ಇದನ್ನು ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ಸೊ ಇದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ, ಗೊತ್ತಾಯ್ತಾ? ಸೊ ಜಾಸ್ತಿ ಹೈ ಫ್ಲೇಮು ಕೂಡ ಮಾಡೋ ಹಾಗಿಲ್ಲ, ಹಾಗೆ ಮೀಡಿಯಮ್ ಫ್ಲೇಮು ಕೂಡ ಮಾಡಬೇಡಿ. ಲೋ ಫ್ಲೇಮಲ್ಲಿ ನೀವು ಆದಷ್ಟು ಚೆನ್ನಾಗಿ ಇದನ್ನು ಉರಿಬೇಕಾಗುತ್ತೆ. ನಂತರ ಒಂದು 3 ಲವಂಗವನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಲವಂಗ ಹಾಕೋದ್ರಿಂದ ಖಂಡಿತ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಮಾಮೂಲಿ ಶಾವಿಗೆ ಪಾಯಸ ನೀವು ಮಾಡ್ತಾ ಇರ್ತೀರಾ, ಆದರೆ ಈ ರೀತಿಯಲ್ಲಿ ಒಂದ್ಸಲ ಶಾವಿಗೆ ಪಾಯಸನ ಮಾಡಿ, ಕ್ಯಾಟರಿಂಗಲ್ಲಿ ಮಾಡ್ತಾರಲ್ಲ ಮತ್ತು ಮದುವೆ ಸಮಾರಂಭಗಳಲ್ಲಿ ಮಾಡುವಂತಹ ಒಂದು ವಿಧಾನವನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತು ನಾನಿಲ್ಲಿ ಒಂದು ಗೋಡಂಬಿಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು 6ರಿಂದ 7 ಗೋಡಂಬಿಯನ್ನು ಸೇರಿಸ್ಕೊಂಡಿದ್ದೀನಿ. ಬೇಕು ಅಂದರೆ ಹೆಚ್ಚಿಗೆ ಕೂಡ ನೀವು ಹಾಕ್ಕೊಳ್ಬೋದು. ಸೊ ಕಲರ್ ಕೂಡ ಚೇಂಜ್ ಆಗ್ತಾ ಇದೆ. ಸ್ವಲ್ಪ ಶಾವಿಗೆಯನ್ನು ಉರಿಯದೆ ಸ್ವಲ್ಪ ಟೈಮ್ ತಗೊಳ್ಳೋ ಅಂತಹದ್ದು. ಅದನ್ನು ಬಿಟ್ಟರೆ ನೀವು ತುಂಬ ಬೇಗನೆ ಮಾಡ್ಕೋಬೋದು. ಎಷ್ಟೋ ತನಕ ಬೇಯಿಸಿರೋ ಕೂಡ ಶಾವಿಗೆ ಬೇಯೋದಿಲ್ಲ. ಮತ್ತು ಹಾಲು ತುಂಬಾ ಬೇಕು ಅನ್ನೋರು ಖಂಡಿತ ಕೆಲವೊಂದು ಟಿಪ್ಸ್ಗಳನ್ನು ಇದರಲ್ಲಿ ನಾನು ಹೇಳ್ಕೊಡ್ತಾ ಇದ್ದೀನಿ. ನೀವು ಕೂಡ ಅದನ್ನು ಫಾಲೋ ಮಾಡ್ಬೋದು. ಈಗ ಕಲರ್ ಕೂಡ ಗೋಲ್ಡನ್ ಕಲರ್ ಆಗಿದೆ. ಸೊ ಈ ರೀತಿಯಾಗಿ ಕಲರ್ ಚೇಂಜ್ ಆಗೋ ಹಾಗೆ ನಾವು ಈ ತುಪ್ಪದಲ್ಲಿ ಈ ಶಾವಿಗೆಯನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ಸೊ ಇದೇ ಶಾವಿಗೆಯಲ್ಲಿ ಹಾಕಿರುವಂಥ ಗೋಡಂಬಿ ಮತ್ತು ಲವಂಗ ಅವನ್ನು ಕೂಡ ಇದರಲ್ಲಿ ಹಾಕಿ ನಾನು ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕಲರ್ ಎಲ್ಲ ಚೇಂಜ್ ಆಗ್ತಾ ಬರ್ತಾ ಇದೆ. ಈಗ ಕರೆಕ್ಟಾಗಿ ಇದು ಆಗಿದೆ, ನೋಡ್ಬೋದು ನೀವು. ಈ ರೀತಿ ಕಂದು ಬಣ್ಣ ಬರಬೇಕು ನಮಗೆ. ಎಷ್ಟು ಚೆನ್ನಾಗಿ ಗೋಲ್ಡನ್ ಕಲರ್ ಬಂದಿದೆ ನೋಡ್ಬೋದು ಅಲ್ವಾ? ಈ ರೀತಿಯಾಗಿ ಆಗೋವರೆಗೂ ನಾವು ಸ್ವಲ್ಪ ಇದನ್ನು ಫ್ರೈ ಮಾಡ್ಕೊಂಡಿದ್ದೀವಿ. ಸೊ ಈಗ ಆಲ್ರೆಡಿ ಸ್ಟವ್ನ ಆಫ್ ಮಾಡಿದ್ದೀನಿ. ಈ ರೀತಿಯಾಗಿ ಬಂದರೆ ಸಾಕು. ಮತ್ತು ಇದನ್ನು ಹೆಚ್ಚಿಗೆ ಮಾಡಿಕೊಂಡ್ರೆ ಇದು ಕಪ್ಪಗಾಗ್ಬಿಡುತ್ತೆ ಶಾವಿಗೆ, ಅಷ್ಟು ಚೆನ್ನಾಗಿ ಬರೋದಿಲ್ಲ. ಅದಕ್ಕೋಸ್ಕರ ಈಗ ನಾವು ಇದಕ್ಕೆ ಇದೇ ಕಪ್ಪಿನ ಅಳತೆಯಲ್ಲೇ ನಾವು ಎಲ್ಲದನ್ನು ಕೂಡ ತಗೊಂಡಿರುವಂಥದ್ದು. ಸೊ ಈಗ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಆ ಕಪ್ಪಿನ ಅಳತೆಯಲ್ಲಿ ನಾನು 2 ಕಪ್ಪು ನೀರು ಮತ್ತು 2 ಕಪ್ಪು ಟೋಟಲ್ ಆಗಿ 4 ಕಪ್ಪು ನೀರನ್ನು ಸೇರಿಸ್ಕೊಂಡಿದ್ದೀನಿ. 4 ಕಪ್ ನೀರನ್ನು ಹಾಕಿ ಇವಾಗ ನಾವು ಮಿಕ್ಸ್ ಮಾಡಿಕೊಂಡು ತಗೊಳ್ಳೋಣ. ಸೊ ಇದನ್ನು ಚೆನ್ನಾಗಿ ಬೇಯೋದಕ್ಕೆ ಬಿಡಬೇಕು, ನೀರಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕು. ಸೊ ಕೆಲವರೆಲ್ಲ ನೀರನ್ನು ಉಪಯೋಗಿಸಲ್ಲ, ಡೈರೆಕ್ಟ್ ಹಾಲು ಹಾಕ್ಬಿಡ್ತಾರೆ. ಹಾಲು ಹಾಕೋದ್ರಿಂದ ಶಾವಿಗೆ ಚೆನ್ನಾಗಿ ಬೇಯೋದಿಲ್ಲ ಮತ್ತು ತುಂಬಾ ಟೈಮ್ ತಗೊಳುತ್ತೆ. ನೀವು ನೀರಲ್ಲಿ ಬೇಯಿಸ್ಕೊಳ್ಳಿ, ಅದಾದಮೇಲೆ ನೀವು ಹಾಲು ಸೇರಿಸ್ಕೊಳ್ಳಿ, ಖಂಡಿತವಾಗ್ಲೂ ಎಷ್ಟು ಬೇಗ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ನೀರಲ್ಲಿ ನೋಡಿ ನಾನು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ. ಸುಮಾರು ಒಂದು 2ರಿಂದ 3 ನಿಮಿಷದವರೆಗೂ ಶಾವಿಗೆಯನ್ನು ಬೇಯಿಸ್ಕೊಳ್ಳೋಣ. ಓಕೆ. ಸೊ ಯಾವಾಗಲೂ ಕೂಡ ಈ ಒಂದು ಖೀರನ್ನು ನೀವು ಮನೆಯಲ್ಲಿ ತಯಾರಿಸಿ ನೀವು ಮಾಡ್ತಾ ಇರ್ತೀರಾ ಶಾವಿಗೆ ಪಾಯಸನ, ಬಟ್ ಮಾಡುವಂಥ ವಿಧಾನ ಸ್ವಲ್ಪ ಆಚೆ ಈಚೆ ಆದರೂ ಕೂಡ ಅದರ ಟೇಸ್ಟು ಬೇರೆಯೇ ಇರುತ್ತೆ. ಸೊ ಈ ವಿಧಾನದಲ್ಲಿ ಒಂದ್ಸಲ ನೀವು ತಯಾರಿಸಿ ನೋಡ್ಬೋದು. ಈಗ ನೀರೆಲ್ಲ ಚೆನ್ನಾಗಿ ಹೀರ್ಕೊಂಡಿದೆ. ಈ ರೀತಿಯಾಗಿ ಶಾವಿಗೆ ಎಲ್ಲ ಬೆಂದಿದೆ, ಎಷ್ಟು ಸ್ಮೂತಾಗಿ ಬೆಂದಿದೆ ನೋಡ್ಬೋದು. ನೋಡಿದ್ರೇ ನಿಮಗೆ ತಿಳಿತಾ ಇದೆ ಎಷ್ಟು ಚೆನ್ನಾಗಿ ಆಗಿದೆ ಅಂತ. ಸೊ ನೀರು ನಾನು ಟೋಟಲ್ ಆಗಿ 4 ಕಪ್ ನೀರನ್ನು ಹಾಕ್ಕೊಂಡಿದ್ದೆ. 4 ಕಪ್ಪು 2 ಕಪ್ಪು ಶಾವಿಗೆಗೆ 4 ಕಪ್ಪು ನೀರು ಕರೆಕ್ಟಾಗಿ ಆಗುತ್ತೆ. ಅದಾದ ನಂತರ ಈ ರೀತಿಯಾಗಿ ಬೇಯಬೇಕು. ಬೆಂದಾದ ನಂತರ ಇವಾಗ ಹಾಲನ್ನು ಸೇರಿಸ್ಕೊಳ್ಳೋಣ. ಸೊ ಸುಮಾರು ಒಂದು ಅರ್ಧ ಲೀಟರ್ ಆಗೋಷ್ಟು ಗಟ್ಟಿ ಹಾಲನ್ನು ನಾನು ಸೇರಿಸ್ಕೊಳ್ತಾ ಇರೋದು. ನೀರೇನು ಕೂಡ ಹಾಕ್ಕೊಂಡಿಲ್ಲ, ಪೂರ್ತಿಯಾಗಿ ಗಟ್ಟಿ ಹಾಲೇ ಇದು. ಸೊ ಅದನ್ನು ಇವಾಗ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತಗೊಳ್ಳೋಣ. ನೋಡಿದ್ರಲ್ಲ, ಈ ರೀತಿಯಾಗಿ ನಾವು ಮಿಕ್ಸ್ ಮಾಡಿಕೊಂಡ್ರೆ ಆವಾಗ ನೀವು ಹಾಲು ಜಾಸ್ತಿ ಹಾಕಬೇಕು ಅನ್ನೋದು ಇಲ್ಲ, ಶಾವಿಗೆ ಬೆಂದಿಲ್ಲ ಅನ್ನೋದು ಇರೋದಿಲ್ಲ.
ತುಂಬಾ ಚೆನ್ನಾಗಿ ಆಗೋವಂಥದ್ದಿದು. ಸೊ ಈಗ ಹಾಲನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮಿಕ್ಸ್ ಮಾಡಿದ ನಂತರ ಒಂದು ಕುದಿ ಬರಲಿ. ಚೆನ್ನಾಗಿ ಹಾಲು ಹಾಕಿದ್ಮೇಲೆ ಜಾಸ್ತಿ ಹೊತ್ತು ನಾವು ಬೇಯಿಸ್ಕೊಂಡು ಕೂತ್ಕೋಬಾರ್ದು. ಒಂದು ಕುದಿ ಅಥವಾ 2 ಕುದಿ ಬಂದರೆ ಸಾಕು. ಓಕೆ. ಹಾಲು ನೋಡ್ಕೊಂಡು ಹಾಕ್ಕೊಳ್ಳಿ. ನಿಮಗೆ ಗಟ್ಟಿ ಬೇಕು ಅಂದರೆ ಗಟ್ಟಿ ಮಾಡ್ಕೊಳ್ಳಿ, ತೆಳ್ಳಗೆ ಬೇಕು ಅಂದರೆ ತೆಳ್ಳಗೆ ಮಾಡ್ಕೊಳ್ಳಿ. ಮೀಡಿಯಮ್ ಆಗಿ ಇರಬೇಕು. ಶಾವಿಗೆ ಪಾಯಸ ಯಾವಾಗಲೂ ತೀರಾ ಗಟ್ಟಿನೂ ಇರಬಾರ್ದು, ತೀರಾ ತೆಳ್ಳಗೂ ಇರಬಾರ್ದು. ಇದು ನೋಡಿ ಇಷ್ಟು ತಿಕ್ಕಿದ್ರೆ ಕರೆಕ್ಟಾಗಿ ನಮಗೆ ಸಾಕಾಗುತ್ತೆ. ಈಗ ಚೆನ್ನಾಗಿ ಬೆಂದಿದೆ ಇದು ನೋಡ್ಬೋದು ನೀವು. ನಂತರ ಇದಕ್ಕೆ ನಾನು ಏಲಕ್ಕಿ ಪೌಡರನ್ನು ಕೂಡ ಸೇರಿಸ್ಕೊಳ್ತೀನಿ. ಸ್ವಲ್ಪ ನಾನು ಪೌಡರ್ ಮಾಡಿ ಹಾಕ್ಕೊಂಡ್ರೆ ಪೌಡರು ಹಾಕ್ಕೋಬೋದು, ಅಥವಾ ನೀವು ಕುಟ್ಟಿ ಹಾಕ್ಕೊಂಡ್ರೆ ಅದು ಒಳ್ಳೆ ಫ್ಲೇವರ್ ಕೊಡುತ್ತೆ, ಅದಕ್ಕೋಸ್ಕರ. ನಂತರ 1 ಕಪ್ ಆಗೋಷ್ಟು ಸಕ್ಕರೆ, ಅಂದರೆ ನಾವು ತಗೊಂಡಿರುವಂತಹ ಒಂದು ಅಳತೆಯ ಒಂದು ಕಪ್ಪಿನಲ್ಲಿ ಮಾಡೋದಾದರೆ 1.5 ಕಪ್ಪು ಸಕ್ಕರೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇಷ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಸಕ್ಕರೆ ಹಾಕಿದ ನಂತರ ನಾವು ಮತ್ತೆ ಇದನ್ನು ಬೇಯಿಸ್ಕೊಳ್ಳೋದಕ್ಕೆ ಹೋಗಲೇಬಾರ್ದು. ಏಕೆಂದರೆ ಪಾಯಸ ತೆಳ್ಳಗಾಗುತ್ತೆ ಮತ್ತು ಹಾಲು ಕೂಡ ಒಡೆದೋಗುತ್ತೆ. ಅದಕ್ಕೋಸ್ಕರ ಹಾಲು ಒಡೆದೋಗಬಾರ್ದು ಅನ್ನೋದಾದರೆ ನಾವು ಈಗ ಇನ್ನೇನು ಆಫ್ ಮಾಡ್ತೀವಿ ಸ್ಟವ್ನ ಅನ್ನುವಾಗ ಸಕ್ಕರೆಯನ್ನು ಸೇರಿಸ್ಕೊಳ್ಬೇಕು. ಮತ್ತು ಏಲಕ್ಕಿ ಪುಡಿಯನ್ನು ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತಗೊಳ್ತಾ ಇದ್ದೀನಿ. ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಮಿಕ್ಸ್ ಮಾಡಿದ ನಂತರ ಇವಾಗ ಸಕ್ಕರೆಯನ್ನು ಕೂಡ ಹಾಕಿದ್ದೀವಿ. ಸಕ್ಕರೆ ಹಾಕಿದ ನಂತರ ಸ್ವಲ್ಪ ಹೊತ್ತಿಗೆ ನಾವು ಸಕ್ಕರೆ ಸ್ವಲ್ಪ ಕರಗಿರುತ್ತೆ ಆಲ್ರೆಡಿ. ಸೊ ಆ ಟೈಮಲ್ಲಿ ನೋಡಿ ತೆಳ್ಳಗಾಗ್ಬಿಡುತ್ತೆ. ಸಕ್ಕರೆ ಹಾಕಿದ್ರೆ ಜಾಸ್ತಿ ಬಿಸಿ ಇದ್ದಾಗಲೇ ನಾವು ಹಾಕಿದ್ರೆ ಅದು ತೆಳ್ಳಗಾಗುತ್ತೆ. ತೆಳ್ಳಗಿದ್ದಾಗ ಏನೂ ತೊಂದರೆ ಇಲ್ಲ. ನೀಟಾಗಿ 1 ನಿಮಿಷದವರೆಗೂ ಅದನ್ನು ಬೇಯಿಸ್ಕೊಳ್ಳಿ ಸಾಕು. ಏಲಕ್ಕಿ ಪುಡಿ ಮತ್ತು ಸಕ್ಕರೆಯನ್ನು ಹಾಕ್ಕೊಂಡ ನಂತರ ಈಗ ಸ್ಟವ್ನ ಆಫ್ ಮಾಡ್ತಾ ಇದ್ದೀನಿ. ಈಗ ಸ್ಟವ್ ಆಫ್ ಮಾಡಿ ದ್ರಾಕ್ಷಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ದ್ರಾಕ್ಷಿಯನ್ನು ಸೇರಿಸೋದ್ರಿಂದ ಹಾಲು ಬಿಸಿ ಇದ್ದಾಗಲೇ ದ್ರಾಕ್ಷಿ ಹಾಕಿದ್ರೆ ಹಾಲು ಒಡೆದೋಗುತ್ತೆ. ಸೊ ಅದಕ್ಕೋಸ್ಕರ ನಾನು ಸಕ್ಕರೆ ಮತ್ತು ಏಲಕ್ಕಿ ಎಲ್ಲ ಹಾಕ್ಕೊಂಡು 1 ನಿಮಿಷದವರೆಗೂ ಬೇಯಿಸಿ ನಂತರ ಈಗ ಸ್ಟವ್ನ ಆಫ್ ಮಾಡಿಬಿಟ್ಟು ಇದನ್ನು ಹಾಕ್ಕೊಂಡಿದ್ದೀನಿ ದ್ರಾಕ್ಷಿ ಹಾಕಿ ಮಿಕ್ಸ್ ಮಾಡಿಕೊಂಡು ತಗೊಳ್ಳೋಣ. ನೀವು ಬೇಕಿದ್ರೆ ತುಪ್ಪದಲ್ಲಿ ಫ್ರೈ ಮಾಡಿ ಕೂಡ ಹಾಕ್ಕೊಳ್ಬೋದು. ಸೊ ಏನು ತೊಂದರೆ ಇಲ್ಲ. ಈಗ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಇದನ್ನು ತಗೊಳ್ಳೋಣ. ಬೇಕೆಂದರೆ ನೀವು ಯಾವುದೆಲ್ಲ ಡ್ರೈ ಫ್ರೂಟ್ಸ್ ನಿಮಗೆ ಬೇಕು ಅಂತ ಇದೆಯಲ್ಲ, ಬಾದಾಮಿ, ಪಿಸ್ತಾ, ದ್ರಾಕ್ಷಿ, ಗೋಡಂಬಿ ಈ ಥರದ್ದು ಏನು ಬೇಕು ಅಂದರೂ ಕೂಡ ನೀವು ಇದಕ್ಕೆ ತುಪ್ಪದಲ್ಲಿ ಫ್ರೈ ಮಾಡಿ ಹಾಕ್ಕೊಳ್ಬೋದು, ಏನೂ ಸಮಸ್ಯೆ ಇಲ್ಲ. ಓಕೆ. ಸೊ ಈಗ ಬಿಸಿ ಆಗಿರೋಂತಹ ಒಂದು ಶಾವಿಗೆ ಪಾಯಸ, ಮ್ಯಾರೇಜ್ ಸ್ಟೈಲ್ ಪಾಯಸ ರೆಸಿಪಿ ಅಂತಲೂ ಹೇಳ್ಬೋದು, ಅಥವಾ ಖೀರ್ ರೆಸಿಪಿ ಅಂತಲೂ ಹೇಳ್ಬೋದು, ರೆಡಿಯಾಗಿದೆ. ನೀವು ಕೂಡ ಮನೆಯಲ್ಲಿ ತಯಾರಿಸಿ ಹೇಗೆ ಬಂತು ಅಂತ ತಿಳಿಸಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್, ಸಿ ಯು.